ಹಾಯ್ ಹಲೋ ನಮಸ್ಕಾರ, ರಾಜೇಶ್ ಮುಡಿಪ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಶೂಟಿಂಗ್ ಇದೆ ನಮ್ಮ ಮಾಳಾ ಟೆಂಪಲಲ್ಲಿ. ಇವತ್ತು ಭಕ್ತಿಗೀತೆ ಶೂಟಿಂಗ್ ಇದೆ. ಹಾಗೆಯೇ ನಮ್ಮ ಕ್ಯಾಮರಾಮ್ಯಾನ್ ಆಗಿ ಭರತ್ ಬಂದಿದ್ದಾನೆ. ಭರತ್ ನನಗೆ ಹಾಯ್ ಪನ್ನ. ಭರತ್ ಬಂದಿದ್ದಾನೆ. ಇವತ್ತು ನಮ್ಮ ಫುಲ್ ಶೂಟಿಂಗ್ ಅವರೇ ಮಾಡ್ತಾ ಇದ್ದಾರೆ. ಹಾಗೆಯೇ ಎಡಿಟ್ ಕೂಡ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ರಿಲೀಸ್ ಆಗುತ್ತೆ. ಒಂದು 2 ದಿನದಲ್ಲಿ ರಿಲೀಸ್ ಆಗುತ್ತೆ ಈ ಸಾಂಗ್. ಹಾಗಾಗಿ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿದೆ, ಎಲ್ಲರೂ ನೋಡೋದವರು. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಂಟರಿಂದ 18 ತಾರೀಕು ತನಕ ಇಲ್ಲಿ ಬ್ರಹ್ಮಕಲಶ ಇದೆ. ಶ್ರೀ ಕ್ಷೇತ್ರ ಮಾಳಾ ವಿಷ್ಣುಮೂರ್ತಿ ಟೆಂಪಲ್ ಇದು. ನಮ್ಮದು ನಾಳೆ ರಿಲೀಸ್ ಆಗುತ್ತೆ, ಸಂಡೇ. ಅಂದರೆ ನಾನು ಈ ವಿಡಿಯೋಲು ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ಆಗಲೇ ಹೇಳಿದೆ ನಾನು, ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡಿಲ್ಲ ಅವರು ಈ ಸಾಂಗ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಶುಕ್ರವಾರದವರೆಗೆ, 8ರಿಂದ ಶುಕ್ರವಾರದವರೆಗೆ ಇದೆ. ಎಸ್ ಗಾಯ್ಸ್, ನಾವು ಇವಾಗ ಶೂಟ್ ಆಗಿ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ಅಲ್ಲ ಆಯಿತು, ತುಂಬ ಬಿಸಿಲಿದೆ, ತುಂಬ ಬಿಸಿಲು. ವೆದರ್ ಸೆಟ್ ಆಗಲ್ಲ. ಹೌದು, ಬೇರೆ ವೆದರ್ಗೆ ಹೋಗಿ ಇವಾಗ ಅಲ್ಲಿ ನೋಡಬೇಕು ವೆದರ್ ಹೇಗೆ ಸೆಟ್ ಆಗ್ತದೆ ಅಂತ. ಒಂದು ಸಿಂಗರ್ ಎಲ್ಲ ಬೆವರೆಲ್ಲ ಬಂದಿದೆ ನೋಡಿ ಮುಖದಲ್ಲಿ, ಗ್ಲೋ. ಮತ್ತೆ ಹೇಳಿದ್ರು ಜನ ಬೇಕಂತ, ಅಲ್ಲಿ ಕೆಲಸ ಆಗ್ತಿದೆ, ಬಿಸಿ ಉಂಟಂತ. ಎಲ್ಲಿ? ಅಲ್ಲಿ ಟಿಪ್ಪರಿಗೆ. ಹೌದು, ಟಿಪ್ಪರಲ್ಲಿ ಡ್ರೈವರಿಗೆ ಒಂದೊಂದು ಅಡ್ಡ ಪ್ಲೇಸ್ ಇಟ್ಟು ನೋಡಿ, ತಂಪದ. ನಾಳೆ ಬ್ರಹ್ಮಕಲಶಕ್ಕೆ ಬನ್ನಿ, ನಾನು ಕೂಡ ಬರ್ತೇನೆ. 8ರಿಂದ 18 ಏಪ್ರಿಲ್. ಊಟ ಉಂಟಂತೆ, ಅದು ಮುಖ್ಯ. ಊಟ ಉಂಟು ಅಂದರೆ ಭರತ್ ಜಾಸ್ತಿಯಾಗಿ ಮನೆಯಲ್ಲಿ ಊಟ ಮಾಡೋದು ಕಡಿಮೆ. ಅವನು ಈ ಥರನೇ ಫ್ರೀಗೆ ಸಿಕ್ಕಿದ್ರೆ ಅಲ್ಲ, ಅರಿತು ಕೆಡ್ತೀರೇನೋ. ಫ್ರೀಗೆ ಸಿಕ್ಕಿದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲ. ಹೆಚ್ಚಾಗಿ ವಾರದಲ್ಲಿ ಎಷ್ಟು ಸಲ ಹೋಗ್ತೀರಾ ನೀವು? ನಾನು ಮನೆಯಲ್ಲಿ ಇರೋದು ಕಮ್ಮಿ, ಶೂಟಿಂಗ್ ಅದು ಇದು ಅಂತ ಹೋಗ್ತೇವೆ. ಹಾಗೆ ಧರ್ಮಕೂಟ, ಹಾಗೆ ಧರ್ಮದವನ ಹಾಗೆ. ಓಕೆ, ಇನ್ನೊಂದು ಪ್ಲೇಸಲ್ಲಿ ಸಿಗ್ತೇವೆ ಇವಾಗ ಹೋಗ್ಲಿಕ್ಕೆ, ಗಾಡಿಯಲ್ಲಿ ಹೋಗ್ಬೇಕು. ಇದು ನಮ್ಮ ಶಾಲಿನಿ ಅಕ್ಕನ ಮನೆ. ನಾವು ಇವತ್ತು ಚಹಾ ಕುಡಿಲಿಕ್ಕೆ ಇಲ್ಲಿಗೆ ಬಂದ್ವಿ. ಇವರು ನಮ್ಮ ಸಿಂಗರ್. ಈ ಹಾಡಲ್ಲಿ ಇವರು ಕೂಡ ಇದ್ದಾರೆ, ಶಾಲಿನಿ ಮೇಡಮ್ ಕೂಡ ಇದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಹಾಯ್ ಹೇಳಿ ಮೇಡಮ್. ಇದು ಶಾಲಿನಿ ಮೇಡಮ್ ಅವ್ರದ್ದು ಮನೆ ಇದು. ಅವ್ರ ಫ್ಯಾಮಿಲಿ, ಹಸ್ಬೆಂಡ್, ಅವ್ರ ಮಕ್ಕಳು. ಹೆಂಗೆ ಬರ್ಚ ಬೇತಾಲ. ಭರತನಿಗೆ ತುಂಬಾ ಹಸಿವೆ ಆಗಿದೆ ಅಂತ ಹೇಳ್ತಿದ್ದಾನೆ. ನನಗೆ ಹಸಿವೆ ಆಗಿದೆ. ಪಲಾವ್ ಬರ್ತದೆ ಇವಾಗ. ಪಲಾವ್ ಉಂಟಂತೆ, ತಿನ್ನಂದ್ರೆ ಸಮ ಹೊಟ್ಟೆ ತುಂಬ ತಿನ್ನುವ, ಸಮ ಬಾರಿಸುವ ಇವಾಗ. ಆಮೇಲೆ ನಮಗೆ ಶೂಟಿಂಗ್ ಮಾಡಲಿಕ್ಕೆ ಉಂಟಲ್ಲ, ಇದು ಬೇಕು, ಸ್ಟ್ರೆಂತ್. ಅಂದರೆ ಅವರು ಕೇಳಿದ್ರು ಬೇಕಾ ಅಂತ, ಇವನು ಬೇಡ ಅಂತ ಹೇಳಿದ್ರು. ಅವ್ರು ಒಳಗೆ ಹೋದ್ಮೇಲೆ ಹೇಳ್ತಿದ್ದಾನೆ, ನನಗೆ ಇಲ್ಲಿ ಹಸಿವೆಯಲ್ಲಿ ತಡೆದುಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ. 2 ಸ್ಪೂನ್ ಸಾಕಂತ ಒಬ್ರು ಹೇಳಿದ್ರು. ಇವಾಗ ಬರ್ತದೆ, 3 ಪ್ಲೇಟ್ ಬರ್ತದೆ. ಉಳಿದ್ರೆ ನನಗೆ ಕೊಡಿ. ಪ್ರೊಫೆಷನಲ್ ಮೇಂಟೈನ್ ಮಾಡುವ. ಪ್ರೊಫೆಷನಲ್, ಈಗ ವಿಡಿಯೋದಲ್ಲಿ ಪ್ರೊಫೆಷನಲ್ ಮೇಂಟೈನ್, ಅದು ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಅಲ್ಲ, ಈ ವಿಡಿಯೋನವರು ಕೂಡ ನೋಡ್ತಾರೆ. ಅದು ನಾಲ್ದಲ್ಲ, ಪಲಾವ್ ಮುಗೀತದೆ. ಪಲಾವ್ ಇವತ್ತು ಬಂದು ನಾಳೆ ಇರ್ತದೆ. ಕಣಪುಲ
ನೆಕ್ಕಂ ಕಾಪಾಡು ಅವನುಂಡದ ಬಡ ಬೆಂದಿ ನೋಡಿ ಅವು ಪಾಡು ಬರ್ತದೆ ಫಲ ಎಲ್ಲ ತಿಂದು ಕೂತಿದ್ದಿಲ್ಲ ಏನು ಕೆಟ್ಟ ತೊಂದರೆ ವಾಯ್ಸಿನ ಒಂದು ದಾದ ಗೊತ್ತುಂಟಾ ಎಂತ ಗೊತ್ತುಂಟಾ ಈಗ ಅವರು ಒಳಗಿಂದ ಹೊರಗಡೆ ಬಂದು ಹೇಳ್ತಾರೆ ಅದು ಮನೆಯವರು ತಿಂದು ಹೋಗಿದ್ದಾರೆ. ಹಾರ್ಟ್ ಅಟ್ಯಾಕ್ ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬರ್ಪುನ ತೋಜಿ ನೀನು ಈಗ ಬೆಳಿಗ್ಗೆ ಎಲ್ಲ ಯಾವ ದೇವಸ್ಥಾನದಲ್ಲಿ ಇದು ತಿಂಡಿ ತಿನ್ನೋದು? ಯಾರು? ನೀನು? ದೇವಸ್ಥಾನ ಅಲ್ಲ, ನಾವು ಇವತ್ತು 4 ಗಂಟೆಗೆ ಎದ್ದು ನಾನೆಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಬರುವಾಗ ಇಲ್ಲಿ ಪಂಪುವೆಲಲ್ಲಿ ಒಂದು ಗೂಡಂಗಡಿ ಉಂಟು. ಫಸ್ಟ್ ಟೈಮ್ ಅಂತ ಅಂಗಡಿಯಲ್ಲಿ ತಿನ್ನೋದು ನೀನು? ಇಲ್ಲಿ ಹೋಟೆಲಲ್ಲಿ ತಿನ್ನೋದು ಅಲ್ಲ, ಅಲ್ಲಿ ಸಿಗ್ತದೆ. ಅಲ್ಲಿ ದೋಸೆ ಮತ್ತು ಪಲಾವ್ ತಿಂದು ಬಂದದ್ದು. ಹಾಗೆ ಮತ್ತು ಇಲ್ಲಿ ಬಂದೊಮ್ಮೆ ಎಂತ ತಿಂದಿಲ್ಲ, ದೇವಸ್ಥಾನದಲ್ಲಿ ಕೊಟ್ಟಿಲ್ಲ. ಇಲ್ಲ ಅಂತೆ ಬ್ರಹ್ಮಕಲಶ. ನಾಲ್ದು ಬನ್ನಿ ಕೆಲಸ ಆಗ್ತಾ ಇತ್ತು, ಬ್ರಹ್ಮಕಲಶ ಸ್ಟಾರ್ಟ್ ಆಗಿದೆ 8ಕ್ಕೆ. ಗೊಂಬೆ. ಸರಿ, ನಾವು ಈಗ ಚಹಾಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಬಂದಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೇವೆ. ಝೂಮ್ ಅಂದ್ಬಿಡ್ತೀವಿ ನೋಡಿ. ನಾನು ಹೇಳಿದ್ದೇನೆ 2 ಪ್ಲೇಟ್ ಬಂದದ್ದು, ನನಗೆ ಬೇಡ ಅಂತ ಹೇಳಿದೆ ನಾನು. ತಿನ್ನು. ನನಗೆ ಕೂಡ ಬಂತು. ನನಗಿಷ್ಟು ಬೇಡ ಮೇಡಮ್, ಸ್ವಲ್ಪ ಸಾಕು. ಅದು ಬೇಡ ಇವಾಗ ನಾವು ಪಲಾವ್ ತಿಂತಾ ಇದ್ದೇವೆ. ಪಲಾವ್ ಏನೆಲ್ಲ ಹಾಕಿದ್ದಾರೆ ಅಂದರೆ ನೋಡಿ, ಇದು ಲತ್ತಂಡೆ, ಕ್ಯಾರೆಟ್, ಸೂಪರ್ ಆಗಿ ತಿಂಡಿ. ಮತ್ತೆ ಇದು ಬಾಳೆ. ವಿಡಿಯೋ ಮಾಡೋರು ಇದು ಮನಸ್ಸಲ್ಲಿ ಏನು ಮಾಡ್ತೇನೆ ನೆನಪಿದ್ದಾರೆ ಗೊತ್ತುಂಟಾ? ಅಲ್ಲ, ಬೇಗ ಈ ವಿಡಿಯೋ ಮುಗಿದ್ರೆ ನಾನೊಂದು ತಿನ್ಬೋದು. ನನಗೆ ಹಸಿವಲ್ಲಿ ಇಲ್ಲಿ ಸಾಯ್ಕೊಂಡು ಆಗ್ತಿಲ್ಲ. ಫಸ್ಟ್ ಹಸಿವಾದದ್ದು ಅವರಿಗೆ. ಭರತ್ ಎಲ್ಲಿ ಯಾರ ಮನೆಗೆ ಹೋದ್ರು ಕೂಡ ಅವನಿಗೆ ಮನೆಯಲ್ಲಿ ಎಂತ ಉಂಟು ಅದೆಲ್ಲ ಅಧಿಕ ಪ್ರಸಂಗ ಜಾಸ್ತಿ ಅವನಿಗೆ. ಅವರ ಮನೆಯಲ್ಲಿ ಗೊಂಬೆ ಉಂಟು, ಅಧಿಕ ಪ್ರಸಂಗ ಅಲ್ಲ. ಕದ್ದು ಬೇಡ ಅಂತ ಕೂಡ ಇದು ಟ್ಯಾರಿಸ್ ಮನೆ. ನಾನು ಇದು ಜ್ಯೂಸ್ ಕೊಡ್ತಾರೆ ಅಂತ ಅನ್ಕೊಂಡೆ, ಚಹಾ ಉಂಟಂತೆ. ಅದು ಯಾವ್ದು? ನಾನು ವಿಡಿಯೋ ಮಾಡಿದ ಯಾಕಂತ ಹೇಳಿದ್ರೆ ಅವನು ನಂಬಲಿಕ್ಕೆ ಆಗುದಿಲ್ಲ. ದೊಡ್ಡ ಕಲ್ಲ ಅವನು ಕದ್ದಿದ್ರೆ ಮತ್ತೆ ಅವನಿಗೆ ಪರಿಚಯ ಇಲ್ಲ, ನನಗೆ ಆದ್ರೆ ಅವ್ರದ್ದು ಪರಿಚಯ ಇದೆ, ಹಾಡ್ಲಿಕ್ಕೆಲ್ಲ ಬರ್ತಾರೆ. ಗಣಪತಿ ಇದು ಯಾವ್ದ್ರಲ್ಲಿ ಮಾಡ್ತಾರೆ? ಯಾವ್ದ್ರಲ್ಲಿ? ಇದು ಬೈ ಬೈಯನ್ನು ಮಾಡ್ತಾರೆ. ಮತ್ತು ಇದೆಲ್ಲ ನಮಗೆ ಇದು ಸಿಗ್ತದೆ, ಮಿನುಗು ಸೀರೆದ್ದೆಲ್ಲ ಕಟ್ ಮಾಡಿ ಎಲ್ಲ ಅಂಟಿಸಿ, ಸ್ವಲ್ಪ ಹೊಟ್ಟೆ ಎಲ್ಲ ಬೇಕು ಇದಕ್ಕೆ. ಇದು ಕಾಲು ಮಾತ್ರ ಚಿಟ್ಟೆದ್ದು ರೆಂಕೆ ಆಗಿದೆ, ಪರವಾಗಿಲ್ಲ. ಕೊಡ್ಪಾರ ನಾವೊಂದು ಪ್ಲೇಸಿಗೆ ಬಂದ್ವಿ. ಇಲ್ಲಿ ಶೂಟಿಂಗ್ ಮಾಡಿದ್ವಿ. ಈ ಪ್ಲೇಸಲ್ಲಿ ಒಳ್ಳೇದಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್. ತೋಟ ಶೂಟಿಂಗ್ ಎಲ್ಲ ಆಯಿತು ನಮ್ಮದು ಮುಗಿಸಿ ಇನ್ನು ಹೊರಡೋದು. ಇಲ್ಲಿ ವೆದರ್ ನೇಚರ್ ಎಲ್ಲ ಫುಲ್ ಸೆಟ್ ಇದೆ ನೋಡಿ. ಈ ಕಡೆ ಎಲ್ಲ ಸೂಪರ್ ಇದೆ. ಮಾಡಿದ್ದಾರೆ. ದನ ಇದೆ, ಇದಲ್ಲ ಇದು ತುಳುವಿನಲ್ಲಿ ಬೆತ್ತ, ಕನ್ನಡದ ದನ, ಇಂಗ್ಲಿಷ್ನಲ್ಲಿ ಕವ್ ಆಗ್ತದೆ. 3 ಅವತಾರ ಇದೆ ಅದಕ್ಕೆ. ಸುಮಾರು ನಮಗೆ 2 ಇವಾಗ ಸ್ವಲ್ಪ. ಈಗ ನಾವು ಹೊರಡೋದು ಇನ್ನು ಪರ್ಕ ಜ್ಯೂಸ್ ಹೊರಡೋದು, ಕೋಲ್ಡ್ ತಂಪೌಡು. ಹಸಿವು ಆಗ್ತಿದೆ ಅಂತ. ಹಸಿವು ರಾಜೇಶು ಹಸಿವು. ಇವಾಗ ನಾವು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯುವ. ಆಯಿತು, ಹೋಗುವ.
ಇಲ್ಲಿ ಹೊರಡುದು. ಸ್ವಲ್ಪ ಇದು ಇದೆ, ಇಲ್ಲಿ ಪಲ್ಲ ಇದು ಮಾಡಿ ಪ್ರೋಕ್ಷಣೆ ಮಾಡಲಿಕ್ಕೆ ನಾವು ಇವಾಗ ಹೋಗಿ ಅಲ್ಲಿ ಮಾತಾಡ್ತೇವೆ, ಅಲ್ಲಿದೆಲ್ಲ ತೋರಿಸ್ತೇವೆ. ಹೋಗೋಣ ಅಲ್ಲಿಗೆ. ಇಲ್ಲೊಂದು ಇಲ್ಲಿ ಎಂಜನ್ ಬನ್ನಿ ಸುದ್ದೆ, ಇದು ಪಲ್ಲ ಹಾಲು ಪಲ್ಲ. ಸ್ವಲ್ಪ ಆ ಕಡೆ ಅಲ್ಲಿಲ್ಲ, ಅವರು ಅಲ್ಲಿ ಆ ಕಡೆ ಇದ್ದಾರೆ. ನಾವು ಇವಾಗ ಒಳ್ಳೇದಿದೆ ಪ್ಲೇಸ್. ಫಸ್ಟ್ ಟೈಮ್ ಬಂದಿರೋದು ನಾವಿಲ್ಲಿಗೆ. ಪೆಟ್ಟು ತಿನ್ಬೋದು, ಬೆರಿಗಟ್ಟಿದೆ. ಹೇಗೆ ಬೇರೆಯವರ ತೋಟ, ತೊಂದರೆ. ಬೇರೆಯವರ ತೋಟಕ್ಕೆ ಇಲ್ಲಿವಾಗ ಸ್ವಲ್ಪ ಜಾಗ್ರತೆ ಆಗಬೇಕು. ಅದ್ರ ಓನರ್ ಯಾವಾಗ ಬರ್ತಾರೆ ಅಂತ. ಓನರ್ ಹೋದ್ರಲ್ಲ ಒಬ್ರು, ಅವರೆಲ್ಲ ಅವರೇ ಇರಬೇಕು, ನಾರಾಯಣ ಅಣ್ಣ. ಹೌದು. ಇಲ್ಲಿ ನೋಡಿ ಎಲ್ಲ ಇಲ್ಲಿ ಬೆಂಕಿ ಬಿದ್ದಿದೆ, ಕಾಡ್ಗಿಚ್ಚು ಅಂತಾರೆ. ಹೋಗ್ತಾ ಇದ್ದೇವೆ, ಅಲ್ಲಿ ನೋಡಿ ಒಂದು ಕೆಂಪಿದೆ ಇದೇ ಬಟ್ಟೆ ತೊಳಿಲಿಕ್ಕೆ ಒಬ್ರು ಕೆಂಪಿನ ಹೆಂಗಸರು ಬಂದಿದ್ದಾರಂತೆ. ಬಟ್ಟೆ ಒಗಿಲಿಕ್ಕೆ ಒಂದು ಕೆಂಪಿನ ಹೆಂಗಸರು ಬಂದಿದ್ದಾರಂತೆ. ಸುಪ್ಪ ಉಂಡಿ ಮೀಕೈ ಒಂದು ಹೆಂಚ ಮೀನು. ಇದೆಲ್ಲಿಂದ ಬರೋದು ನೀರು? ಇದು ನಲ್ಲಿಯಿಂದ. ನಲ್ಲಿಯಿಂದ ಬರುವುದಾ? ಕ್ಲೀನ್ ಇದೆಯಲ್ಲ ನೋಡಿ, ಸೂಪರ್ ಇದೆ ಮಾರೆ. ಮೀನಿದೆ, ಮೀನು ನೋಡಿ, ಝೂಮ್ ಮಾಡಿ. ಮೀನಿದ್ದು ಇದು ಕೂದಲು ಕಾಣಬೇಕು. ಒಂದು ತೋಜು ವೆರೈಟಿ. ಇಲ್ಲಿದೆ ಮೀನು ತುಂಬಾ, ಇಲ್ಲಿ ಮೀನು ತುಂಬಾ ಇದೆ ನೋಡ. ಈಗ ಇಟ್ಕೋ ಮೊಬೈಲ್. ಅಲ್ಲಿ ನೀರಿದೆ ಅಂತ ಸ್ವಲ್ಪ ಕಡೆ ಕೊಡಿ. ನೋಡಿ ಇದರಲ್ಲಿ ಶೂಟ್ ಮಾಡ್ಬೋದಿತ್ತಲ್ಲ, ಅಂಚತ್ತಿ ಫೋಟೋ. ಇದು ನೋಡಿ ಮೀನು, ಅದೆಂತ ಮೀನು ಇದೆ? ಅದೊಂದಿದು ರಾಜ ಮೀನು, ಅದು ಮೊದಲು ಹೋಗ್ಲಿಕ್ಕೆ. ಇದಕ್ಕೆ ಪಲ್ಲಕ್ಕೆ ಬಿದ್ದರೆ, ನಾನು ಬಿದ್ದರೆ ಒಳಗೆ ಹೋಗ್ಬೋದು, ಈ ಜನ ಬಿದ್ದರೆ ಮೇಲೆ ಇರ್ಬೋದು. ಬಂಜಿ ಕಾಣಬಹುದು, ಹೊಟ್ಟೆ ಮೇಲೆ ಮೀನಿಲ್ಲ, ಮೀನು ಹೇಳ್ಬೋದು. ಯಾರ್ಲೆ ಅದು ಬಿದ್ಬಿಟ್ಟ ಬಂಡೆಗಳು ಬಿದ್ದು. ಅಪ್ಪ, ಹಾವಿರ್ಬೋದು ಇದರಲ್ಲಿ. ಇದು ನೋಡಿ, ಅದು ಮದಿಮಾಲ್ ಮೀನು ನೋಡಿ, ಅಲ್ಲಿ ಮದಿಮಾಲ್ ಮೀನು. ಅದ ಆ ಕಡೆ ಹೋಯ್ತಲ್ಲ. ಇದು ಗಂಡು ಮೀನು, ಅಂದರೆ ಒಂದು ಜಾತಿ ಬೇರೆ. ಇದು ಮದಿಮಯ, ಅದು ಮದಿಮಾಲ್. ಇಲ್ಲಿ ನೋಡಿ ಮದಿಮಾಲ್ ಇದೆ, ಪೊಕ್ಕಡೆತ್ತಿ ಸತ್ಯ ಮದಿಮಾಲ್ ಅದು ನೋಡಿ ಅಲ್ಲಿ. ಇದು ನೋಡಿ, ಮಾರ್ಕ್ ಮಾಡಿ ಅದಕ್ಕೆ, ಅದು ಮದಿಮಾಲ್. ನೇಚರ್ ನೋಡಿ ಹೆಂಗಿದೆ ಅಂತ. ನಿಮ್ಮೂರಲ್ಲಿ ಇದೆ, ಅದು ಟ್ಯಾಗ್ ಮಾಡಿ ನೋಡಿ. ಸ್ವಲ್ಪ ಹಾಕಿ ಆಗಿದೆ ಹಾಗೆ. ಮತ್ತೆ ರಾಜೇಶ್ ಅವರೇ ಹೇಳಿ, ಹೇಗೆ ಕಾಣ್ತಾ ಇದ್ದೇನೆ? ಸೂಪರ್ ಕ್ಯಾಮರಾ ಅಂದರೆ ಕಾಣ್ತಾ ಇದ್ದೇನೆ. ಒಂದು ಬಜ್ಜಿ ಚಲ್ಲು ತುಳು ಕನ್ನಡ ಕಾಣ್ತಾ ಇದ್ದೇನೆ. ಎರ್ಕ ಚಿರ್ಕ ಅಂತ ಹೇಳ್ಕೊಂಡು ಕೈತರೆ ಬಲ ಹತ್ತಿರ ಬನ್ನಿ ಅಂತ ಹೇಳೋದಕ್ಕೆ ಎರ್ಕ ಬಲೆ. ಅದು ನಮ್ದು ಭಾಷೆ ಅಲ್ಲ, ಬೇರೆ ಅವರು ಎಲ್ಪರ್ ಇದ್ದು ಎಲ್ಪ ಹಾಕಿದೆ ಅದು. ಸರಿ, ನಾವು ಹೊರಡುವ. ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಎಲ್ಲ ನೋಡಿ, ಇಲ್ಲಿ ಶೂಟ್ ಆಯ್ತು, ಇನ್ನು ಶೂಟಿಂಗ್ ಆಯ್ತು. ಶೂಟಿಂಗ್ ಆಯ್ತಾ? ಬೇರೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇದೆಯಾ? ನಾವು ನೋಡ ಪ್ಲೇಸ್ ನೋಡು ಮತ್ತೆ. ಎಸ್ ಗೈಸ್, ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗುವ. ನೆಕ್ಸ್ಟ್ ಕಂಟಿನ್ಯೂ ಮಾಡುವ ಅಲ್ಲಿ ಹೋಗಿ ವಿಡಿಯೋ. ಬಾಯ್ ಇದೆ. ಬಾಯ್. ಝೂಮ್ ನಾವು ಬಂದಿದ್ದೇವೆ ಗೈಸ್. ನಾಯಿನೇ ಮೋನು ಚುಚ್ಚುನೆ ಎಂದು ಮೊದಲಿಗೆ ಕೇಳಬೇಕು. ಒಂದು ನಾಯಿ, ಎರಡು ನಾಯಿ ಬಂದೆ ತಪ್ಪ. ಮೊದಲಿಗೆ ನಾವು ಕೇಳಬೇಕು ನಾಯಿ ಕಡೀತದಂತ, ಮತ್ತೆ ಮುಟ್ಟಿ ಆದ್ಮೇಲೆ ಕಡಿದ್ರೆ ಇಲ್ಲ. ಚುಚ್ಚುನ ನಾಯಿ ಚುಚ್ಚುನ. ಥ್ಯಾಂಕ್ ಯು ಮೇಡಮ್. ನಾಯಿಗೆ ನಾಯಿ ಏನು ಮಾಡೋದಿಲ್ಲ, ಮತ್ತು ನಾಯಿ ಏನು ಮಾಡೋದಿಲ್ಲ. ಈಗ ಹೂವಿನ ಗಿಡದ್ದು ಪರಿಚಯ ಮಾಡಿಕೊಡ್ತಾನೆ ನಮ್ಮ ಭರತ್, ಮಾಡಿಕೊಡ್ತಾರೆ. ಬನ್ನಿ ಗಾಯ್ಸ್, ಇಲ್ಲಿ ನೋಡಿ. ಇದು ಮೊದಲಿಗೆ ಇದು ಬರ್ತದೆ ಒಂದು ಸ್ವಲ್ಪ ನ್ಯೋಳಿ ಅಲವೇರಾ ಅದು. ಆಮೇಲೆ ಇದು ಪಲ್ಪೆ,
ಪದ್ಪೆ ಅದರಿಂದ ಅದು ಇದು ಪದ್ಪೆ ಇದು ಪದ್ಪೆ ಮತ್ತೆಂತ ಈ ಬೆಪ್ಪ ಅಂದ್ರೆ ಎರಡನೇದವಿ ಅದೇ ಇರಲಿ ಪದ್ಪೆ. ಇದು ಕೆಂಪು ಇದೆಲ್ಲ ಸೇಮ್. ಇದು ಗಟ್ಟದ ಪದ್ಪೆ. ಇದು ಊರಿದೆ ಎರಡು ನೋಡಿ, ಮೂರಿದೆ. ಇದು ಗುಲಾಬಿ. ಇದು ಗುಲಾಬಿ. ಇದು ಗುಲಾಬಿ ನೋಡಿ, 3 ಗುಲಾಬಿ ಉಂಟು, 4 ಗುಲಾಬಿ ಅಡಿಯಲ್ಲಿ. ಆಮೇಲೆ ಇದು ಹೂಗುಚ್ಚಿಗೆಲ್ಲ ಡೆಕೋರೇಟಿಗೆಲ್ಲ ಯೂಸ್ ಮಾಡುವಂಥದ್ದು. ಇದು ಪೆರಂಗಲಕಾಯಿ. ಪೆರಂಗಲಕಾಯಿ ಮತ್ತೆಂಥದ್ದು? ಆಯ್ತು ಬಿಡಿ, ಇದು ಗೊತ್ತಾಗ್ತದೆ. ಇದು ಸಾಂಬಾರ್ ಬಳ್ಳಿ. ಸಾಂಬಾರ್ ಬಳ್ಳಿ ಇದು ಆದ್ರೆ ಇದು ಸ್ವಲ್ಪ ಚೇಂಜ್ ಅಲ್ಲ, ಬಿಸಿಲಿಗೆ ಅಲ್ಲ, ಅದು ಬೇರೆ. ಇದು ಗುಲಾಬಿ, ಬೇರೆ ಗುಲಾಬಿ. ಪನ್ನೀರ್ ಗುಲಾಬಿ ಅಂತೆ. ಪನ್ನೀರ್ ಸೊಪ್ಪು ಮಾಡ್ತಾರೆ. ಪನ್ನೀರ್ ಸೊಪ್ಪಲ್ಲ, ಪನ್ನೀರ್ ಗುಲಾಬಿ. ಇದು ವೈಟ್ ಗುಲಾಬಿ. ಇದು ಕೆಂಪು ಗುಲಾಬಿ. ತೊಂಡೆಕಾಯಿ. ಆಮೇಲೆ ಇದು ಅಬ್ಬಲ್ಲಿಗೆ, ನಮ್ಮ ಯಾವುದಕ್ಕೆ ದೈವಗಳಿಗೆ ಎಲ್ಲ ಯೂಸ್ ಮಾಡೋದು, ಮೈನ್ ಜಾಸ್ತಿಯಾಗಿ ಯೂಸ್ ಮಾಡೋದು, ಮೈನ್ ಹೂ. ಆಮೇಲೆ ಇದು ಗುಲಾಬಿ, ದೈ ಮಾತ್ರ ಇದೆ, ಹೂ ಬರ್ತದೆ. ಆಮೇಲೆ ಇದು ಗುಲಾಬಿ, ಸ್ವಲ್ಪ ಆರೆಂಜ್ ಮತ್ತೆ ವೈಟ್ ಮಿಕ್ಸ್, ಎಲ್ಲೋ ಅಂತಾರೆ. ಆಮೇಲೆ ಇದು ಗುಲಾಬಿ ಕಲರ್. ಆಮೇಲೆ ಅದು ಸ್ವಲ್ಪ ಬಂದಿದೆ, ಆ ಕಡೆ ಈ ಕಡೆ 2 ಮೊಗ್ಗು, ಒಂದು ಸ್ವಲ್ಪ ಅರಳಿದೆ. ಅದು ಇದು ಲಿಂಬೆ ಅಲ್ಲ, ದಾಸವಾಳ ಎಲ್ಲ ಅದು ಅಲ್ಲಿಂದ ಇಲ್ಲಿವರೆಗೆ ಅದೆಲ್ಲ ರಾಂಗ್. ಇರ್ಲಿ, ಇದು ಒಂದು ಲಿಂಬೆ ಅಂತೆ, ಆದ್ರೆ ಇದು ದಾಸವಾಳ ಅಂತ ಅವ್ರಿಗೆ ಗೊತ್ತಿದೆ. ದಾಸವಾಳ. ಆಮೇಲೆ ಇದು ಕೂಡ ಅದೇ ಮೊಗ್ಗು ಬಂದಿದೆ. ಇದೆಲ್ಲ ದಾಸವಾಳ. ಇದು ಆದ್ರೆ ಲಿಂಬೆ ಪಕ್ಕ ಅಲ್ಲ, ಅದು ಕೂಡ ಒಂದು ಹೂ. ಲಿಂಬೆ ದಾಸವಾಳ ಎಲ್ಲ. ನೀನು ಹಳ್ಳಿಯಲ್ಲಿ ಇದ್ದು ನಿನಗೆ ಎಂತ ಗೊತ್ತುಂಟು? ನೀನು ಅಲ್ಲಿ ಎಲ್ಲಿ ಇದ್ದದ್ದು? ದಾಸವಾಳ. ನಿನ್ನ ಮನೆಯಲ್ಲಿ ಒಂದು ಕೊಕ್ಕೋ ಆಗ್ತದೆ ಇಷ್ಟು ರಾಶಿ, ಮತ್ತೆಂತೆಲ್ಲ. ದಾಸವಾಳ ಅಂತ ನಾನು ಇದು ಅನ್ಕೊಂಡೆ, ಲಿಂಬೆ ಅಂತ. ಈಗ ಅದು ಗೆಂಡ ಸಂಪಿಗೆ. ಯಾವುದು? ಅಲ್ಲ, ಅದು ಗೊಂಡೆ ಹೂವು ಅಂತ, ಅದು ಬೇರೆ. ಅದು ಯಾವ ಹೂವು? ಮತ್ತೆ ಗೆಂಡ ಗೊಂಡೆ ಹೂವು ಅಲ್ಲ ಅದು. ಮತ್ತೆ ಹೇಳಿ ಇದರ ಬಗ್ಗೆ ಎಲ್ಲ ನೀನು ನಿಂತ್ಕೋ, ನಿನ್ನ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಯಾವ್ದ್ರದ್ದು? ಇದ್ರ ಬಗ್ಗೆ ಎಲ್ಲ ಹೇಳಿದೆಯಲ್ಲ ನಿಮ್ಗೆ? ಸೆಲ್ಫಿ ಅಲ್ಲ, ಇದೇ ಹಾಕಿದ್ದೇನೆ ಸೆಲ್ಫಿ ಎಲ್ಲ. ಸೆಲ್ಫಿ ಹಾಕಿ ಎಂತ ನನ್ನ ಬಗ್ಗೆ? ಈ ಗಿಡದ ಬಗ್ಗೆ ಎಲ್ಲ ಹೇಳಿದೆಯಲ್ಲ, ಹೇಗೆ ಗೊತ್ತು ನಿಂಗೆ? ನೀನು ಇದ್ರ ಬಗ್ಗೆ ಪಕ್ಷಿ ಪ್ರೇಮಿ, ಪ್ರಾಣಿ ಪ್ರೇಮಿ ಆ ತರ ಎಲ್ಲ ಇರ್ತಾರಲ್ಲ, ಹಾಗೆ ಇದು ಗಿಡ ಪ್ರೇಮಿಯ? ಗಿಡ ಪ್ರೇಮಿ. ಆಮೇಲೆ ಇದು ಪ್ರಾಣಿ ಪ್ರೇಮಿ. ಮನೆಯಲ್ಲಿ ಇದು 2 ಬೆಕ್ಕಿದೆ, ಒಂದು 3 ಹಸು ಇದೆ, ಒಂದು 4-5 ಕೋಳಿ ಇತ್ತು. ಇದು ಬಟಾಣಿ ಇದೆಯಾ ಮನೆಯಲ್ಲಿ? ಬಟನ್ ಇತ್ತು, ಅದು ನಾಯಿ ಹೆಸರು ಒಳ್ಳೆ ನಾಯಿ. ಭರತ್ನ ಮನೆಯ ನಾಯಿ ಹೆಸರು ಬಟಾಣಿ ಅಂತ. ಮೊದಲು ನಾನು ಚಿಕ್ಕಿರುವಾಗ ಅದೊಂದು ಯುದ್ಧದಲ್ಲಿ ಸತ್ತೋಯ್ತು. ಅದಕ್ಕೆ ಯುದ್ಧ, ನಮಗೆ ಅದು ಗಲಾಟೆ, ಅದಕ್ಕೆ ಯುದ್ಧ ಹಾಗೆ. ಆಮೇಲೆ ಒಂದು ಬೊಗ್ರ, ಮಂಡೆ ಬೆಟ್ಟು. ಅತಿ ಯೋಚನೆ ಮಂಡೆ ಬೆಟ್ಟದ ಕೈ ಆಕ್ಷನ್ ತೋಜನತ್ತೆ ಯೋಚನೆ ಮಲ್ತು ಪಣ್ಣಿ ಬನ್ನಿ ಅಂತ ಥಿಂಕ್ ಮಲ್ತು ಬನ್ನಿ. ಆಮೇಲೆ ಒಂದು ಇದು ಕೂರ, ಅದು ಇದೆ ಇವಾಗ, ಇವಾಗಲೂ ಕೂಡ ಇದೆಯಾ ಕೂರ? ಮತ್ತೆ ನಾನು ಸ್ವಲ್ಪ ಇದು ಎಂತ ಗಿಡ, ಏನು ಹೇಳಿದ್ದು, ಗಿಡ ಪ್ರೇಮಿ, ಹಸಿರು ಪ್ರೇಮಿ. ಕೂರ ಇದೆ, ಕೂರ ಕೂಡ ಅದು ಒಂದೇ. ಇಲ್ಲಿ ಬನ್ನಿ, ಕೇಪುಡು ಉಂಟು. ಅಲ್ಲ, ನೀನು ಇಲ್ಲಿ ನನ್ನ ಬಗ್ಗೆ ಎಂತ ಹೇಳಿದ್ರು ಕೂಡ ನಾನು ಎಡಿಟ್ ಮಾಡೋದು, ನಾನು ಅದು ನೋಡಿ ಸೂರ್ಯಕಾಂತಿ, ಅದರಲ್ಲಿ ಎಣ್ಣೆ ತೆಗಿ. ಅದರಲ್ಲೆಲ್ಲ ಕಾಟ, ಒರಿಜಿನಲ್ ಅಲ್ಲ, ಒರಿಜಿನಲ್ ಅಲ್ಲ, ಅದು ಕಾಟ, ಡೂಪ್ಲಿಕೇಟ್ ಎಲ್ಲ. ಅದು ಎಂತ ಸೂರ್ಯಕಾಂತಿ ಎಲ್ಲ ಕರೆಂಚಿ ಹೋಗಿದೆ, ಯಾಕಂದ್ರೆ ತುಂಬಾ ಆಗ್ತದೆ ಗಿಡ ನಡೆದ್ರೆ. ಇದ್ಯಾರು ಇದ್ಯಾರು ಇದ್ಯಾರು? ಸಿಯಾನ್. ಸರಿ, ನಾವು ಹೊರಡುವಲ್ಲ, ಹೋಗುವ. ಹಾಗೆ ಅದು ನೋಡಿ, ಅದು ಚಿಕ್ಕಿದ್ದು. ನಾವು ಇವ್ರ ಹತ್ರ ಮಾತಾಡುವ. ಇವತ್ತಿನ ಶಾಲಿನಿ ಅಕ್ಕ, ಇವತ್ತಿನ ಹೇಗಾಯ್ತು ಇವತ್ತಿನ ಶೂಟಿಂಗ್? ತುಂಬ ಖುಷಿ ಆಯ್ತು. ಏನು ನಿಮ್ಮ ಅನಿಸಿಕೆ? ನನಗಿದು ಫಸ್ಟ್ ಟೈಮ್ ಅನುಭವ ಶೂಟಿಂಗ್, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್ ಗಾಯ್ಸ್, ಇವತ್ತು ನಾವು ಬಜ್ಜಿ ಗೋಲಿಯಲ್ಲಿ ಒಬ್ಬರು ಫೇಮಸ್ ಪರ್ಸನ್ ಇದ್ದಾರೆ, ಸಪ್ಲೈಯರ್. ಇಡ್ಲಿ, ವಡೆ, ದೋಸೆ, ವಾಯ್ಸ್ ಅವ್ರದ್ದು.
ಲಡ್ಡು ಮುಸಿ ಮೀನು ಬಂದಿದ್ದಮ್ಮ ಲಡ್ಡು ದಾಳಿಂಬೆ ಬೇರೆಗೆ ಪಲಾವ್ ಉಂಟು, ಇಡ್ಲಿ ಉಂಟು, ಮಸಾಲೆ ಪ್ಲೈನ್ ಸಾದ ತುಪ್ಪ ಮಸಾಲೆ ತಿಂಡಿ ಬರ್ಚಿ ಲಡ್ಡು ದಾಳಿಂಬೆ ಒಂಜಿ ಮಸಾಲೆ ಬೆಚ್ಚ 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 ಮಸಾಲೆ ಅಂಚಂಚೆಡೆ ಬೈದ ಸಮ ತಿನ್ಕ ತಿನ್ಪುನೇ ಬೇಡದ ತಿನ್ನೋದೇ ಆಯ್ತು ನಿಮಗೆ ತಿನ್ಲಿಕ್ಕೆ ಇರೋದಲ್ಲ ಯಾರು ಅರೇಂಜ್ ಝೂಮ್ ಅಂತ ನೆಕ್ಸ್ಟ್ ಫಸ್ಟ್ ವಿಡಿಯೋ ಉಳ್ಳೇರ ನೆಕ್ಸ್ಟ್ ವಿಡಿಯೋ ಉಳ್ಳೇರ ನೆಕ್ಸ್ಟ್ ವೀಡಿಯೋ ಉಳ್ಳೇರಿಗೆ ಇದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದಾರೆ ಮಾಡಿದೆ ಒಂದೊಂದು ವಿಡಿಯೋ ಮಾಡಿದೆ ನೀವು ನೋಡಿ ಫೇಮಸ್ ಪರ್ಸನ್ ನೋಡಬೇಕು ಅಂತ ಹೇಳಿದೆ ನೆಕ್ಸ್ಟ್ ವಿಡಿಯೋ ನೋಡ್ತೀವಿ ನೆಕ್ಸ್ಟ್ ವೀಡಿಯೋ ಯಾರು ಪರ್ಸನ್ ಅಂತ ಬಜುಬಲಿ ಬಂದರೆ ಈ ಹೋಟೆಲಿಗೆ ಬನ್ನಿ ಹೋಟೆಲಿದ್ದು ಹೆಸರು ನೋಡಲಿಲ್ಲ ಭುವನೇಶ್ವರಿ ಎಸ್ ಇವಾಗ ಬರ್ತದೆ ಆಮೇಲೆ ನೋಡಿ ಈ ಜನ ನೋಡಿ ತಿನ್ನೋದು ನೋಡಿ ಸಾಮ ತಿಂತ ನಮ್ಮದು ಜ್ಯೂಸ್ ಬಂತು ಇಲ್ಲೇ ಲೋಟೆ ಹಿಡ್ಕೊರಿಯ ನಾನು ಇಲ್ಲೇ ಲೋಟೆ ಅಂಜಿ ಬಾಕಿದ ಹೋಟೆಲ್ ಬ್ರಹ್ಮಲ್ಲ ಕೊಡ್ಬೇಕು ಮಲ್ಲೆಜ್ಜಿ ಸುಧಾರಿಪೋಗ ಧರ್ಮದ ಇವ್ರು ನೋಡಿ ಸಾಮ ತಿಂತಿದ್ದಾನೆ ಮಸಾಲೆ ನನಗೆ ಡಯಟ್ ಅಂತ ನೋಡಿ ಡಯಟಲ್ಲಿ ಇದೆಲ್ಲ ತಿನ್ಬೋದಾ ಡೈಲಿ ಜೇಪಾನವರ ಡೈಲಿ ಇಲ್ಲ ಯಾವಾಗಾದರೂ ಒಮ್ಮೆ ತಿನ್ನೋದಂತೆ ನೋಡಿ ಒಬ್ಬ ಪಾರ್ಸಲ್ ಮಾಡ್ತಿದ್ದಾರೆ ಮತ್ತು ರಾಜೇಶ್ ಅವರೇ ಹೇಗೆ ಉಂಟು ಮಸಾಲೆ ದೋಸೆ ಸೂಪರ್ ಇದೆ ಮಸಾಲೆ ದೋಸೆ ಹೌದಾ ಏನೆಲ್ಲ ಅದರಲ್ಲಿ ಇದೆ ಒಳಗಡೆ ಈರುಳ್ಳಿ ಬಟಾಟೆ ಹಾಂ ಮತ್ತೆಂತ ಗ್ಯಾಸ್ಟ್ರಿಕ್ ಆಗ್ಬೋದು ಅದು ಮೆಣಸು ಹಾಂ ಇದು ಇದಕ್ಕೆಂತ ಹೇಳೋದು ಅದು ಇದು ಅದು ಬೇಸೊಪ್ಪು ಬೇಸೊಪ್ಪು ಗಿರಿಗಿರಿ ಕವಿಬೇವು ಬೇಸೊಪ್ಪು ಗಿಂಜಿ ಅನ್ಬಿಡಿ ಕವಿಬೇವು ಕರಿಬೇವು ಕನ್ನಡ ಕರಿಬೇವು ಎಲ್ಲೂ ಸ್ವಲ್ಪ ತಂಪು ಹೀಟಿಗೆಲ್ಲ ಒಳ್ಳೆಯದು ಹೌದು ಈ ಮಾನವನಿಗೆ ಹೀಟು ಜಾಸ್ತಿ ಎಂತ ಮಾಡೋದು ಎಲ್ಲೂ ಕುಡೀರಿ ತಂಪಾಗಿರಿ ಅಲ್ಲಿ ನೋಡಿ ನಮ್ಮದು ಜ್ಯೂಸ್ ಹೇಗೆ ಖಾಲಿ ಆಗ್ತದೆ ನೋಡಿ ಮ್ಯಾಜಿಕ್ ಹೋಯ್ನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಮಾಡಿ ಬಾಯ್